ಅಮ್ಮ ಸರ್ಸರ್ನ ಗುಡ್ಸೇಳು ಹಂಗೇನಿಯಾ ಕಸ ಎಲ್ಲನೂ ಎತ್ತಾಕ್ಬಿಡ್ತೀನಿ. ಸುಮ್ಕೇನಿಯಾ ತಿರ್ಗಿ ಆಮೇಕಿಂದ ವಯ್ಯ ಬಂದ್ಬಿಟ್ಟು ಇವತ್ತು ಕುಂತ್ಕೊಬಿಟ್ರೆ ತಿರ್ಗಿ ಇವತ್ತು ಸಾಯಿಸ್ಬಿಡ್ತಾನೆ ಅಷ್ಟೇ ಮುನ್ನ. ಇವತ್ತು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬಿಡ್ತಾನೆ ಆ ಕಳ್ಳನ ಮಗುನ್ ಯಾರು ನಂಬ್ಕೋತಾರೆ ಕಣಮ್ಮ. ಸರ್ಸರ್ನ ಗುಡ್ಸು ಈಗಳೆ ಗುಡಿಸ್ತಿಲ್ವೇ ಇರು ಇದನ್ನೆಲ್ಲ ಹೊಸಿಕ್ ಏನಿನು ಹಂಗೇನಿಯಾ ಬಟ್ಟೆ ನೆನ್ಸ್ಕೊಂಡು ಎತ್ಕೊಂಡ್ಬಿಟ್ಟು ಬಾವು ಇಲ್ಲಿಂದ ತಗ ಹೆಂಗೋ ಸಾರ್ಸ್ಕೊಂಡು ಬಂದ್ಬಿಡಿ ಬಂತೆ. ಇವತ್ತು ಸದ್ಯ ಬೇಗನೆ ಬಂದಿದೀವಿ, ಬೇಗನೆ ಹೋಗ್ಬೋದು. ನನ್ನ ಮಗ ಕಳ್ಳನ ಮಗ ಬುಡಕಿಲ್ಲ ಸಾಯ್ ಬಡಿತ ನಮ್ಮನ್ನಂತೂ ಬರಕಿಲ್ಲ ಅಂದ್ರೂ ಬುಡಕಿಲ್ಲ. ಹೋಗ್ ಮಗಳೇ ಹೋಗಿ ಸಾರ್ಸಕ್ಕೆ ಅದ್ಕೊಂಬಿಟ್ಟು ತಕೊಬಿಟ್ಟು ಬಾವು ಸರ್ನ ಸಾರ್ಸ್ಬಿಡಣ. ಓ ತಡಿಯಮ್ಮ ಇದೊಂದು ಕಸ ಗುಡ್ಸು ಹೋಗಿ ಎತ್ಕೊಬಿಟ್ಟು ಬರ್ತೀನಿ, ನೀರಾಗ ಎತ್ಕೊಂಬಿಟ್ಟು ಬರ್ತೀನಿ. ಅಯ್ಯಪ್ಪಂಗೆ ಅದೇನೋ ಅದಕ್ಕೆ ಕೊಲ್ಲಿನ ಅದೇನಪ್ಪ ಅದನ್ನೇನೋ ಹೇಳೋದಮ್ಮ ಅದು ಅಂಥದ್ದು ಹಾಕ್ಬಿಟ್ಟು ಲೈಜಾಲ್ ಹಾಕ್ಬಿಟ್ಟು ಸಾರಿಸ್ಬೇಕಂತೆ. ನೀರ್ಗೆ ಹಾಕೊಂಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ ಇರು. ಹೆಂಗಿದ್ದೆ ಬಂಗಾರಮ್ಮ ನೀನು? ಇಂಥ ದರಿದ್ರು ಬಳಕೆನಿಯ ಬೆಂಗಳೂರಿಗೆ ಬಂದಿದ್ದೇನೋ? ಇಲ್ಲ, ಟೇಮ್ ಬಂದೇ ಬರ್ತದೆ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗೇ ಆಗ್ತೀನಿ. ಅಷ್ಟೇ ಅಲ್ಲ, ನಮ್ಮೂರಾಗ ಹೋಗಿ ಮತ್ತೆ ನಾನು ರಾಣಿ ಥರ ಬದುಕ್ತೀನಿ. ನನ್ನ ಸೊಸೆಯಿಂದನೇ ನನ್ನ ಬೀದಿ ಪಾಲಾಗಿರೋದು. ನನ್ನ ಸೊಸೆನ ಬೀದಿ ಪಾಲು ಮಾಡಿಬಿಟ್ಟು ನಾನೇನಿಯ ಮ್ಯಾಲ್ಗಡೆ ಕುಂತ್ಕೊತೀನಿ. ನೋಡ್ತಾ ಇರು, ಇಷ್ಟಕ್ಕೇನಿಯ ಬಿಡಕ್ಕಿಲ್ಲ ನಾನಂತೂ. ಇಲ್ಲೇನು ಸ್ಯಾನೆ ಧೂಳೆ ಇರಕ್ಕಿಲ್ಲಮ್ಮ, ಆದ್ರೂ ಗುಡ್ಸು 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 ಅಂತ ಹೇಳ್ಬಿಟ್ಟು ಸಾಯಿಸ್ತಾನೆ ಅವಯ್ಯ ಅಂತೂ. ಕಸ ಇಲ್ಲ ಅಂದ್ರೂ ಗುಡಿಸ್ಬೇಕಂತೆ. ಏನು ಗುಡ್ಸು ಸಾಯ್ಬೇಕು ಅತ್ತಾಗೆ ಅವಯ್ಯ ನಮ್ಮನ್ನು ಕೂರ್ಸೋರು ಯಾರು ಅಂತ ಹಿಂಗೆ ಕೆಲಸ ಹೇಳ್ತಾನ ಅಂತ. ಸಾರಿಸಿದ್ದೆ ಸಾರಿಸ್ಬೇಕು, ಗುಡಿಸಿದ್ದೆ ಗುಡಿಸ್ಬೇಕು, ಉಜ್ಜಿದ್ದೆ ತೊಳೆದಿದ್ದೆ ತೊಳಿಬೇಕು. ಮಾಮ ಪರ್ಕೆಯ ಬಿಸಾಕಮ್ಮ ಪರ್ಕೆಯ. ಇದ್ಯಾಕ್ಲೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅಂಥದ್ದೇನಾಯ್ತು ಬಿಸಾಕಂಥದ್ದು? ಯಾಕೆ ಬಿಸಾಕು ಅಂತ ಹೇಳ್ದಲ್ಲ ಅಮ್ಮೋ. ನಮ್ಮೂರರು ಆ ಸರೋಜಿ ಹಂಗೇನಿಯ ಇನ್ನೊಬ್ಳು ಇದ್ಲಲ್ಲ ಯಾವಳ ಮುದುಕಿ ಅಮ್ಮ, ಅವ್ರು ಗೊತ್ತವ್ರೆ ಕಣಮ್ಮ, ಅಂಗಡಿ ಒಳಗಡೆಗೆ ಗೊತ್ತವ್ರೆ. ಯೋನೇ ಹೇಳ್ತಿದೀಗ ಅವ್ರು ಯಾಕೆ ಬೆಂಗಳೂರಾಗ ಈ ಅಂಗಡಿಗೆ ಬರ್ತಾರೆ? ನಂಗೆ ನಮಗೆ ಗೊತ್ತು, ಅಲ್ಲಿ ದಾರಿನಾಗ ಗೊತ್ತಾಯಿದ್ರು. ಯಪ್ಪ ದೇವ್ರೆ ನಿಂಗೆ ಹೇಳನಿ ಅಂತ ಬಡ ಓಡ್ ಬಂದ್ಬಿಟ್ಟೆ. ಅಮ್ಮ ಊರ ಮುಂದೆ ಮುರ್ವತಿ ಹೋಗ್ಬಿಟ್ರೆ ದೇವ್ರಣೆಗೂ ಹೇಳ್ತೀನಿ, ಊರಾಗೆಲ್ಲ ಪ್ರಚಾರ ಮಾಡ್ಬಿಡ್ತಾರೆ. ಬಂಗಾರಮ್ಮನ ಮಗಳು ಕಸ ಗುಡಿಸಿ ಸಾರಿಸ್ತಾ ಇದ್ರು ಯಾರ್ದೋ ಒಂದು ಅಂಗಡಿನಾಗೆ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಮಾಡ್ಬಿಡ್ತಾರೆ ಕಣಮ್ಮ. ಈಗಲೇನಿಯ ನಮಗೆ 4 ಪೈಸೆ ಬೆಲೆ ಇಲ್ಲ ಊರಾಗೆ. ಇದೊಂದೇನಾರ ಗೊತ್ತಾಗ್ಬಿಟ್ರೆ ಇನ್ನೂ ಬೆಲೆ ಇರೋಕ್ಕಿಲ್ಲ ಕಣಮ್ಮ ನಮಗೆ. ಅಮ್ಮ ನೀನು ಸುಮ್ಮನಿರು, ನಾವೇನಾರ ಒಂದು ಬಿಲ್ಡಪ್ ತಗೊಳ್ಳೋಣ. ಅಯ್ಯೋ ನಾವ್ ಏನ್ ಪಾಪ ಮಾಡಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಶಿಕ್ಷೆನೂ ದೇವ್ರು ನಮ್ಗೆ ಕೊಡ್ತಾನೋ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆದು ಎಲ್ಲಾ ಶಿಕ್ಷೆ ನಮ್ಗೆ ಕೊಟ್ಬಿಡ್ತಾನಪ್ಪ ದೇವ್ರು ಅಂತೂನುವೆ. ಹ್ಞೂ ಕಣಮ್ಮ, ಏನ್ ಮಾಡಕ್ ಆಗಕ್ಕಿಲ್ಲ. ನೋಡು ಗೊತ್ತವ್ರೆ, ನಮ್ಗೆ ಗೊತ್ತಿಲ್ಲ ಅನ್ನೋ ಸುಮ್ಮನೆ ನಿಂತ್ಕೊಬಿಡೋಣ. ಆ ಪರ್ಕೆ ಸೈಡಿಗೆ ಬಿಸಾಕು. ನಾವೇ ಕಸ ಗುಡಿಸ್ತಾ ಇದ್ವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಸರಿನಾ? ಮ್ಯಾನೇಜರ್ ಬರೋದಿಲ್ಲ, ಅವ ಇನ್ನೂ ಲೇಟ್ ಅನಿಸ್ತದೆ ಬರೋದು. ಅಲ್ಲಿ ಗಂಟೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಕಣಮ್ಮ. ಪರ್ಕೆ ಸೈಡಿಗೆ ತೊಳ್ಬಿಟ್ಟು ಸುಮ್ಮನೆ ನಿಂತ್ಕ ಒಳಗಡೆಗೆ ಬತ್ತಾವ್ರೆ ಸುಮ್ಮನೆ ನಿಂತ್ಕ. ಆ ಸರಜಿಗೆ ನಮ್ಗೆ ಗೊತ್ತಾಗ್ಬಿಟ್ರೆ ನಮ್ಮ ವಿಷಯ ಅಂತಂದ್ರೆ ಊರು ತುಂಬ ಡೊಂಗುರ್ವ ಹೊಡ್ಕೊಂಡ್ಬಿಟ್ಟು ಬಂದ್ಬಿಡ್ತಾಳೆ. ಸರಿ ಇಲ್ಲ ಬಡ್ಡಿ ಅಕ್ಕ. ನೋಡು ನಿನ್ನ ಮಗಳಿಗೆ ಇದೇನಿಯ ವಾಷಿಂಗ್ ಮಿಷಿನ್ ಅಂತ ಕೇಳ್ತಿದ್ದಲ್ಲ, ಇದೇನಿಯ ನೋಡಿ ಕೊಡಿಸ್ತಿಗೇನು? ನೀನೇ ಏನೋ ಸರ್ಪ್ರೈಸಾಗಿ ಕೊಡಿಸ್ಬೇಕು ಅಂತ ಹೇಳ್ತಿದ್ದಲ್ಲ, ನೋಡಕ್ಕೆ ಸಂದಕೈತೆ. ಇಲ್ಲಿ ಎಲ್ಲ ತರನಾದವನು ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ನು ಎಲ್ಲನೂ ಅವೆ. ನೋಡ್ಬಾ, ನಿಂಗೆ ಯಾವ್ದನ್ನ ಇಷ್ಟ ಆದರೆ ಹೇಳು, ಕೇಳೋಣ, ರೇಟ್ನ ಕೇಳೋಣ. ಅವ್ರನ್ನ ಎಷ್ಟಾಯಿತು ಏನು ಎತ್ತ ಅಂತ ರೇಟ್ನ ಕೇಳಿದ್ರೆ ಹೇಳ್ತಾರೆ ಅವರು. ರೇಟ್ನ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಬಾ ಕೇಳೋಣ ಬಾ. ವಾಷಿಂಗ್ ಮಿಷಿನ್ನು ಭಾಳ ಸೂಪರಾಗಿ ಕಾಣಿಸ್ತಾವ ನೋಡಮ್ಮ. ನಮ್ಮೂರಾಗೂ ಇಂಥವು ಎತ್ಕೊಂಡೋಗ್ಬಿಟ್ಟು ಮಾಡಿಕೋಬೇಕು ನೋಡಕ್ಕ. ನನ್ನ ಮಗಳಿಗೆ ಕೊಡಿಸ್ಬಿಟ್ಟು ಹೋಗ್ಬೇಕವ. ನಾನು ಮಾಡಿಕತಿನೋ ಬಿಡ್ತೀನೋ, ನನ್ನ ಮಗಳಿಗಂತೂ ಕೊಡಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ನನ್ನ ಮಗಳು ಅಷ್ಟೇನೇನಿಯ ನಮ್ಮ ಮಮ್ಮಿ ಏನೂ ಕೊಡಿಸಿಲ್ಲ ಅಂತ ಅನ್ಕೊಬಿಡ್ತದೆ. ಈ ಬಡ್ಡಿಗಳಿಗೆ ಬೆಂಗಳೂರಾಗೆ ಬೆಂಗಳೂರಾಗೆ ಬೇರೆ ಯಾವ ಅಂಗಡಿನೂ ಸಿಗ್ಲಿಲ್ವೇನೆ. ಬೇರೆ ಯಾವ್ದಾನ ಅಂಗಡಿನಾಗೆ ಮುಚ್ಕೊಂಡು ಇದು ಮಾಡ್ಕೊಳೋದು ಬಿಟ್ಬಿಟ್ಟು ನಮ್ಮ ಅಂಗಡಿಗೆ ಬಂದವಿ ಹಾಲ್ಕಂಡು ಬೇವರ್ಸಿಗಳು. ನಮ್ಮ ಮಾನಮರದಿ ಕಳಿಯೋಕ್ಕೆ ಮಗಳ ಕಡೆ ತಿರುಗ್ಲೇಬೇಡ. ಅವರೇನಿ ಹಂಗೇನಿ ನೋಡ್ಕೊಂಡು ಹಂಗೇನಿ ಹೊಂಟೋಗ್ಬಿಡ್ಲಿ. ನಮ್ಮ ಮಾನಮರವದಿ ಎಲ್ಲ ಹೋಯ್ತದೆ, ಹರಾಜಾಗ್ತಾರೆ ನಮ್ಮ ಮಾನಮರವದಿ ಎಲ್ಲ ಈ ಬಡ್ಡಿಗಳು. ಇವರಿಂದ ನಮಗೆ ನೆಮ್ಮದಿ ಇಲ್ಲ ಕಣವ. ಯಾಕನ ಬಂದು ಸಾಯ್ತಾರೋ ಅನ್ನಿಸ್ತದೆ ನನಗಂತೂ. ಸುಮ್ಕಿರವ, ಏನು ಮಾತಾಡಬೇಡ. ಅವ್ರ ಪಡ್ಗವ್ರು ನೋಡ್ಕೊಂಡಿರೋ ವಾಷಿಂಗ್ ಮಿಷಿನ್ ತಗೊಳಕ್ ಬಂದವ್ರು ಅನ್ನಿಸ್ತದೆ. ನೋಡ್ಕೊಂಡು ಹಂಗೆ ನೀವು ಹೊಂಟೋಯ್ತಾರೆ. ನೋಡಮ್ಮಿ ಯಾರಣ್ಣ ಇಲ್ಲ ಅವ್ರೆ ನೋಡು ಅಂಗಡಿನವರು ಕೇಳು. ಎಷ್ಟು ಸಾವಿರ ಇದು ಅಂತ ವಾಷಿಂಗ್ ಮಿಷಿನು? ಇಲ್ಲ ಬೇರೆ ಥರ ಹೋವೇನೋ. ಇನ್ನು ಈ ಕಡೆ ಬಾ ನೋಡನ್ ಬಾ. ಈ ಕಡೆ ಎಲ್ಲ ಸದ್ದಕ್ಕಿರ ಹೋವೇನೋ ನೋಡನ್ ಬಾ. ಅಯ್ಯೋ ಅಕ್ಕ, ಅಲ್ಲಿ ನಿಂತಿರೋದು ನಮ್ಮ ಬಂಗಾರಮ್ಮ ಕಂಡಂಗೆ ಕಾಣ್ತಿಲ್ವೇ? ಎಲ್ಲಿ? ಹ್ಞೂ ಕಣವ, ಹಂಗೆ ಕಾಣ್ತಾವ್ರೆ ಅನ್ನಿಸ್ತದೆ ನಂಗಂತೂ. ಬಂಗಾರಮ್ಮನೇ ಅನ್ನಿಸ್ತಾಯ್ತು ನನಗೂನುವೆ. ಅಯ್ಯೋ ಮಗಳೇ, ನಮ್ಮ ಕಡೆನೇ ತಿರ್ಗವ್ರೆ. ಅಯ್ಯೋ ನಮ್ಮನ್ನು ಕಂಡಿಡ್ದು ಬಿಟ್ರ ಅಂತ. ಬಂಗಾರಮ್ಮಕ್ಕ, ಓ ಬಂಗಾರಮ್ಮಕ್ಕ. ಅಮ್ಮ ಮುಗೀತು ನಮ್ಮ ಕತೆ. ಓ ಸರಜಿ, ನೀನೇನಿಲ್ಲಿ? ಓ ಬಂಗಾರಮ್ಮ, ನೀನೇನಿಲ್ಲಿ ಅಂಗಡಿನಾಗೆ? ಇದು ನಮ್ದೇ ಅಂಗಡಿ. ನನ್ನ ಮಗಳಿಗೆ ತುಂಬಾ ಬೇಕಾಗಿರೋದೇನಿ ಅಂಗಡಿ. ನನ್ನ ಮಗಳನ್ನ ಮದುವೆ ನನ್ನ ಮಗಳಿಗೆ ಒಬ್ರು ಫ್ರೆಂಡ್ ಇದ್ರು, ಅವ್ರದ್ದೇನಿ ಅಂಗಡಿ. ಅದಕ್ಕೇನೆ ನಮ್ಮನೆ ನೋಡ್ಕೊಳಕ್ ಹೇಳಿದ್ರು. ಯಾರು ಇರ್ಲಿಲ್ಲ ಅಂಗಡಿನಾಗ, ಅದಕ್ಕೆ ನೋಡ್ಕೊತಾ ಇದ್ವಿ. ಓ ಆಗತ್ತಾಗೆ ಅಕ್ಕ, ನಾವು ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಬಂದ್ವಿ ಕಣಕ್ಕ. ನಿಮ್ಮ ಅಂಗಡಿನ ಭಾಳ ಸಂತೋಷ ಆಯ್ತು ಕಣಕ್ಕ. ಹೆಂಗೋ ಕಮ್ಮಿ ರೇಟ್ಗೆ ಏನು ಹಾಕ್ಕೊಡ್ತೀರಾ ಅಂತ ಅನ್ನಿಸ್ತದೆ. ಯಪ್ಪ ಹೌದಾ, ಎಷ್ಟು ದೊಡ್ಡ ಅಂಗಡಿ ಕಣಕ್ಕ. ನಿಮ್ಮ ಮಗಳು ಫ್ರೆಂಡೇನೇನಿಯಾ ಏನವ? ಕಮ್ಮಿಗನ ಹಾಕಿಸ್ಕೊಡವ. ನಿಮ್ಮೂರಲ್ವಾ? ನೀವು ಹೊಸ ದಿನ ಆಗಿತ್ತು ಕಣಕ್ಕ ನೋಡಿ ಬೆಂಗಳೂರಾಗೆ. ಅಲ್ಲ ಎಲ್ಲರೂ ಜನಗಳೆಲ್ಲ ಏನೇನೋ ಮಾತಾಡ್ತಾ ಇದ್ರು. ಸಾಲ ಕೊಡ್ತಿದ್ದಕ್ಕೆ ಆಗಿದ್ದಕ್ಕೆ ಊರು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು.
ಅಯ್ಯೋ ಅದೇನೋ ಅಂತಾರಲ್ಲ ಊರ್ ಬಾಯಿ ಮುಚ್ಚಾಕಾಯ್ತದೇನವ. ಅಯ್ಯೋ ನನಗೂ ನನ್ನ ಮಗಳಿಗೂ ಏನಂತ ಕರ್ಮ ಬಂದಿರೋದು. ಹಿ ಇಷ್ಟು ದೊಡ್ಡ ಅಂಗಡಿನೇ ನೋಡ್ಕೊತಾ ಇದೀವಿ. ಅಂತಂತ ಫ್ರೆಂಡ್ಸುಗಳು ನಿಕ್ಕೊಂಡು ನಾವು ಸಾಲ ಪಾಲ ಅಂತ ಓಡ್ ಬರಕಾಯ್ತದೆ. ಏ ಯಾರ ಸುಮ್ಮನೆ ಸುಳ್ಳು ಹೇಳೋರೆ ಅನ್ನಿಸ್ತದ ಅಷ್ಟೇನಿಯ. ಅಂಥದ್ದೆಲ್ಲನೂ ಸೀನ್ ಎಲ್ಲನೂ ಇಲ್ಲ. ಆ, ಆ, ಅಲ್ಲ ನೀವು ಈ ಅಂಗಡಿಗೆ ಬಂದ್ಬಿಟ್ಟಿದ್ರೆ ಇಷ್ಟು ದೂರ ಹುಡಿಕೊಂಡು. ನನ್ನ ಮಗಳು ಮನೆ ಇಲ್ಲೇನಿಯ ಪಕ್ಕದಾಗೆ ಇರೋದು ನನ್ನ ಮಗಳು ಮನೆ. ಅವಳಿಗೊಂದು ವಾಷಿಂಗ್ ಮಿಷಿನ್ ಕೊಡ್ಸೋಗಣ ಅಂತ ಬಂದೆ ಕಣವ. ನೆನ್ನೆ ಬಂದೆ ಊರಿಂದ. ಬರ್ರಕ್ಕ ಊರ್ ಕಡೆ ಹೋಗನಿ. ಅದೇನು ಈ ಕಡೆ ಬರೋದೇ ಇಲ್ವಲ್ಲ ನೀವಂತೂ ಊರ್ ಕಡೆ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ರಲ್ಲ. ಅದೇ ಬಿಸಿನೆಸ್ ರಿಸ್ಕ್ ಬಿಸಿನೆಸ್ ಅದು ಇದು ಎಲ್ಲ ಇದನ್ನೆಲ್ಲ ನಾವೇ ನೋಡ್ಕೊತಾ ಇದೀವಿ. ಇದು ಫುಲ್ ಎಲ್ಲ ಯಾಂಡ್ ಎಲ್ಲ ನಮ್ದೇನಿಯ ಫುಲ್ ನಮ್ದೇನಿಯ. ಬರಿ 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 ನೀವು ಏನೇನು ಬೇಕೋ ಎಲ್ಲ ತಗೊಳ್ಳಿರಂತ ಕಮ್ಮಿ ರೇಟ್ಗೆ ಏನೇ ಹಾಕ್ಕೊಡ್ತೀವಿ. ನಮ್ಮ ಫ್ರೆಂಡು ಏನೂ ಬೇಡ ಅನ್ನಕ್ಕಿಲ್ಲ. ಕಮ್ಮಿ ರೇಟ್ ನಿಮ್ಮ ಫ್ರೆಂಡ್ಸ್ಗಳು ಯಾರನ್ನ ಬಂದರೆ ಕಮ್ಮಿ ರೇಟ್ಗೆ ಏನೇ ಕೊಡುವಂತನೇ ಹೇಳೋರೆ. ನೀವು ನೋಡಿ ತಗೊಬನ್ನಿ ನಿಮ್ಗೆ ಏನು ಬೇಕೋ ಅದನ್ನ ತಗೊಳ್ಳಿ. ನಾವು ಈಗ ಮಂತಕ್ಕೆ ಹೋಗೋಣ ಅಂತ ಹೊಂಟಿದ್ವಿ ಅಷ್ಟಾಗಿ ನೀವು ಬಂದ್ಬಿಟ್ವಿ. ಬನ್ನಿ ಬನ್ನಿ. ಈಗ ನೀವೆಲ್ಲಿ ಮನೆ ಮಾಡ್ಕೊಂಡಿದ್ದೀರಾ? ಮನೆ ದೊಡ್ಡ ಮನೆ ಕಣಕ್ಕ. ಅವರೇ ಕೊಟ್ಟವ್ರೆ ಇರಕ್ಕೇನೆ. ಫ್ರೆಂಡು ಅಂತ ಹೇಳಿದ್ನಲ್ಲ ಅವರೇ ಕೊಟ್ಟವ್ರೆ ದೊಡ್ಡ ಮನೆ. ಆ ಮನೆಯಾಗ ನಾನು ನನ್ನ ಮಗಳು ಎಲ್ಲರೂ ಅಲ್ಲೇನೇ ಇದ್ದೀವಿ. ಸೂಪರ್ ಆಗೈತೆ. ಊರಿಗೆ ಬರೋ ಅವಶ್ಯಕತೆನೇ ಇಲ್ಲ ಅನ್ನಿಸ್ಬಿಡ್ತು ನನಗಂತೂ. ಆ ಊರಾಗ ಬರೀ ಕಿತ್ತಾಟ ಹೊಡೆದಾಟ ಎಲ್ಲ ಯಾರಿಗೆ ಬೇಕು ಸುಮ್ಕೆನೆಯ ನೆಮ್ಮದಿಯಾಗಿ ಇದ್ಬಿಡನಿ ಅಂತ ಹೇಳ್ಬಿಟ್ಟು ನಾನೇನೇ ಈ ಕಡೆಗೆ ಬಂದ್ಬಿಟ್ಟಿದ್ದು. ಸೂಪರಾಗಿ ನೆಮ್ಮದಿಯಾಗಿ ಇದ್ಬಿಡನಿ ಅಂತ ಹೇಳ್ಬಿಟ್ಟು. ಬರ್ರಕ್ಕ ಬರ್ರಿ ಬರ್ರಿ ಬರ್ರಿ. ನೀವು ತಗೊಬರ್ರಿ ನೋಡಿ ಬರ್ರಿ. ನಿಮ್ಗೆ ಯಾವ್ದು ಬೇಕೋ ಅದು ನೋಡಿ ಬರ್ರಿ. ಎಲ್ಲ ಥರದ ಫ್ರಿಡ್ಜು ವಾಷಿಂಗ್ ಮಿಷಿನು ಟಿವಿ ಹೀಟ್ರು ನಿಮ್ಗೆ ಏನು ಬೇಕಕ್ಕ ಎಲ್ಲ ಐಟಮ್ಗಳು ಸಿಗ್ತವೆ. ನೀವು ವಾಷಿಂಗ್ ಮಿಷಿನ್ ತಾನೇ ಬೇಕು ನಾನು ತೋರಿಸ್ತೀನಿ ಬರ್ರಿ. ನೋಡಿ 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 ವಾಷಿಂಗ್ ಮಿಷಿನ್ ನೋಡಿ. ಎಲ್ಲ ಕಲರ್ದು ಎಲ್ಲ ಬ್ರ್ಯಾಂಡ್ದು ಎಲ್ಲನೂ ಅವೆ. ನೀವು ಯಾವ್ದು ಬೇಕೋ ತಗೊಳ್ಳಿ. ನೋಡ್ಲೆ ಸರಜಿ ನಿಂಗೆ ನೋಡಕ್ ಬರ್ತದೆ ಅಂತ ಹೇಳ್ದಲ್ಲ ನೋಡ್ಲೆ. ನನಗಂತೂ ಈ ವಾಷಿಂಗ್ ಮಿಷಿನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಕಣವ. ಯಾವ ಸಂದಾಗಿರ್ತದೋ ಯಾವ ಕಂಪ್ನಿ ಸಂದಾಗಿರ್ತದೋ. ನನ್ನ ಮಗಳಿಗೆ ಸರ್ಪ್ರೈಸ್ ಕೂಡ ನೀವು ಅನ್ಕೊಂಡ್ರೆ ನಮ್ಗೆ ಯಾವುದು ದಿಕ್ಕೆ ತೋರಿಸ್ತಿಲ್ಲ. ಯಾವ ಸಂದಾಗಿರ್ತದೆ ಯಾವ ಸಂದಾಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂಗಾರಮ್ಮಕ್ಕ ನೀವೇ ಅಂಗಡಿ ನಡೆಸ್ತಿದ್ದೀರಲ್ಲ ಹೊಸಿ ಹೇಳಿ ಯಾವ ಸಂದಾಗಿರ್ತದೆ ಅಂತ. ಸ್ಯಾನೆ ಜನ ಇದನ್ನೇ ತಗೊಂಡೋಯ್ತವ್ರೆ. ಈಗ ನನ್ನ ಕೈ ತೋರಿಸ್ತಿದ್ದೀನಲ್ಲ ಇದನ್ನೇ ಸ್ಯಾನೆ ಜನ ಎತ್ಕೊಂಡು ಬಿಲೇದೇನೇನಿಯಾ ಎತ್ಕೊಂಡು ಹೋಯ್ತಾರೆ ಸ್ಯಾನೆ ಜನ. ಹೌದೇನಕ್ಕ? ಹಂಗಾರೆ ನೋಡ್ಬಾಕ ಏನು ರೇಟ್ ಆಯ್ತದೆ ಏನು ಅದ್ರ ಮೇಲೆ ಹಾಕಿದ್ದಂಗೆ ಅವ್ರು ನೋಡ್ಬಾ ರೇಟ್ ಎಲ್ಲನೂ ಹೊಸಿ ನೋಡ್ಬಿಟ್ಟು ಕಮ್ಮಿ ಮಾಡ್ತಾರೆ. ಹೆಂಗೋ ಫ್ರೆಂಡ್ ಅಂಗಡಿ ಅಲ್ವಾ ಹೊಸಿ ಹಂಗ ಕಮ್ಮಿ ಮಾಡ್ತಾರೆ. ಬಾಬಾ ನೋಡ್ಬಾಕ. ಓ ಚೆನ್ನಾಗೈತಿ ಅನಿಸ್ತದೆ ನೋಡು. ಓ ಇದ್ರೊಳಗಡೆಗೆ ಹಾಕ್ಬಿಟ್ಟು ಬಟ್ಟೆಗೆ ಒಗೆಯೋದು ಅನಿಸ್ತದೆ. ಇದ್ರೊಳಗಡೆ ಹಿಂಗೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಕರೆಂಟ್ ಆನ್ ಮಾಡಿದ್ರೆ ಅದಷ್ಟು ಕಡೆ ಒಗೆದ್ಬಿಟ್ಟು ಈಚೆ ಕಡೆ ಕಳಿಸ್ತದೆ ಅನಿಸ್ತದೆ. ಹ್ಞೂ ಕಣಕ್ಕ. ಹಂಗೆ ನೀವು ವಾಷಿಂಗ್ ಮಿಷಿನ್ ಎಲ್ಲ ಪಟ 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 ಒಗೆದು ಬಿಡ್ತದೆ. ಎಷ್ಟಾಯ್ತದ ಕಣಕ್ಕ? ಇದು ಎಷ್ಟು ಲೀಟ್ರದು? 40,000 ಆಯ್ತದೆ. ಅಂದ್ರೆ ಇದು 50,000 ರೂಪಾಯಿದು ವಾಷಿಂಗ್ ಮಿಷಿನು. ಸ್ಯಾನೆ ಸೂಪರ್ ಆಗೈತೆ ಇದಂತೂ ವಾಷಿಂಗ್ ಮಿಷಿನು. ಆದರೆ ನಿಮಗೆ ಅಂತ ಹೇಳ್ಬಿಟ್ಟು ನೋಡಿ ನಾವೇನೇ ಕಮ್ಮಿಗೆ ಹಾಕ್ಕೊಡ್ತಿರೋದು. ಇದ್ರ ಬೆಲೆ ಇನ್ನೂ ಸ್ಯಾನೆ ಏನಿಯ ಇದ್ರ ಬೆಲೆ. ಆದರೆ ನಿಮ್ಗೆ ಇನ್ನೂ ಕಮ್ಮಿಗೆ ಏನೇ ಹಾಕ್ಕೊಡ್ತಾ ಇರೋದು ನಾವಂತೂ. 50,000ನೇ ಆಯ್ತದೆ. ನೀವು ಬೇರೆ ಕಡೆ ತಗೊಂಡ್ರೆ ಅಲ್ಲಿ ನೋಡಿ ರೇಟ್ ನೋಡಿ 40,000 ಹಾಕೋರೆ. ನಮ್ಮ ಅಂಗಡಿನಾಗ ಫುಲ್ಲು ಕಮ್ಮಿ ರೇಟ್ ಏನಿಯ. ಹೋಲ್ಸೇಲ್ ರೇಟ್ ನಮ್ದಂತೂ. ಸ್ಯಾನೆ ಎಲ್ಲನೂ ನಾವಂತೂ ಸ್ಯಾನೆಗೀನೆ ಎಲ್ಲನೂ ಇದು ಮಾಡೋಕ್ಕಿಲ್ಲ. ನೋಡಿ ನೋಡಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ. ಮಗಳೇ ಆ ಮ್ಯಾನೇಜರ್ ಏನನ್ನ ಬಂದು ನಾನು ನೋಡ್ಕೊಂಡ್ಬಿಟ್ಟು ಹೋಗು. ನಾವು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ರೆ ಬಂದು ಎಲ್ಲರ ಮುಂದೆ ಕ್ಯಾಕರ್ಸಿದ್ ಮರ್ಯಾದೆ ಕಳೆದು ಬಿಡ್ತಾರೆ. ಓಡ್ಕೊಂಡ್ಬಿಟ್ಟು ಹೋಗು. ಇದಕ್ಕಿನ್ನೂ ಸಂದಾಕಿರೋದು ವಾಷಿಂಗ್ ಮಿಷಿನ್ ಐತೆನೋ ಹೋಗಿ ನೋಡ್ಕೊಂಬ ಅಂತ ಕಳಿಸ್ದೆ ನನ್ನ ಮಗಳನ್ನ. ಇದಕ್ಕಿನ್ನ ಸಂದಾಕಿರೋದೇನ ಇದ್ರೆ ನಿಮ್ಗೆ ಅದನ್ನೇ ಕೊಡನಿ ಅಂತ. ಸ್ಯಾನೆ ಜನ ಇದನ್ನೇನೇ ತಗೊಂಡು ಹೋಯ್ತಿರೋದು. ಬಂದು ಇದನ್ನೇನೇ ತಗೊಂಡು ಹೋಯ್ತಾವ್ರೆ. ಸೂಪರ್ ಆಗೈತಲ್ಲ ವಾಷಿಂಗ್ ಮಿಷಿನು. ಅದಕ್ಕೆ ತಗೊಳ್ಳೋದು ಹೋಗೋದು. ನಿಮ್ಗೂ ಇಷ್ಟ ಆಯ್ತದೆ ನೋಡಿ ತಗೊಳ್ಳಿ. ಏನೋ ಕಣಕ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ಅದಕ್ಕೆ ಸರಜನ್ ಕರ್ಕೊಂಬಿಟ್ಟು ಬಂದೆ ಬಾಮಿ ಅಂತ. ಅವಳು ನೋಡಿದ್ಲಂತೆ ವಾಷಿಂಗ್ ಮಿಷಿನ್ ಎಲ್ಲ ಅದ್ರ ಬಗ್ಗೆ ಗೊತ್ತಂತೆ. ಕರ್ಕೊಂಬಿಟ್ಟು ಬಂದೆ ನೋಡ್ಲಿ ಸೀಟ್ ಸೆಲೆಕ್ಷನ್ ಮಾಡಿ ಅಂತ. ಇದೇ ಇರಲಿ ಬಿಡಕ ಇದೇ ಸಂದಕ್ಕೆ ಓಡ್ತೈತೆ ಈ ಕಡೆ ಅಂತ ಹೇಳಿದ್ರೆ ಇದೇ ನೀ ಇರಲಿ. ಸಂದಕ್ಕೈತೆ ಇನ್ನೂ ಬಂದಿಲ್ಲ ಹೇಳಮ್ಮ. ಹೇಳು ಬಂಗಾರಮ್ಮಕ್ಕ ಒಂದು ರೇಟ್ ಹೇಳು. ಈ ವಾಷಿಂಗ್ ಮಿಷಿನ್ ನೀವು ಒಂದು ರೇಟ್ ಹೇಳಿ. ನೀನು ರೇಟ್ ಕುದುರಿಸು. ನೀನು ಕಮ್ಮಿ ಗಿಮ್ಮಿ ಮಾಡ್ಕೊಳಂಗಿಲ್ಲ. ನೀನು ಊರಾಗ ಹೇಳ್ದಂಗೆ ಜಾಸ್ತಿನೇ ಹೇಳ್ತೀಯ. ಅಯ್ಯೋ ಸರಜಿ ಊರಾಗೆ ತೆಂಗಿನಕಾಯಿ ವ್ಯಾಪಾರಕ್ಕೂ ಇಲ್ಲಿ ವಾಷಿಂಗ್ ಮಿಷಿನ್ ವ್ಯಾಪಾರಕ್ಕೂ ಒಂದೇ ಮಾಡ್ತೀಯೇ. ಇಲ್ಲೆಲ್ಲ ಸ್ಯಾನೆ ರೇಟು. ನೀನೇನು ಅನ್ಕೊಬಿಟ್ಟಿದ್ದೀಗ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇಲ್ಲ ಅಂದರೆ ನಿಮ್ಗೆ 50,000 ರೂಪಾಯಿ ವಾಷಿಂಗ್ ಮಿಷಿನ್ ನಾವು 40,000 ರೂಪಾಯಿ ಏನೇ ಕೊಡ್ತಿಲ್ವಾ? ನೀವು ಬೇರೆ ಕಡೆ ವಿಚಾರಿಸಿ ನೋಡಿ. ನೀವು ಬೇಕಾದ್ರೆ ಬೇರೆ ಕಡೆ ಹೆಂಗೆ ಎತ್ತ ಅಂತ ಹೇಳ್ಬಿಟ್ಟು ಅವಾಗ ಏನೇ ಗೊತ್ತಾಯ್ತದ ನಿಮಗೆ. ಅದು ಏನು ಗೊತ್ತಾಯ್ತದ ಕಣಕ್ಕ. ನೋಡಿ ಒಂದು ರೇಟ್ ಹಾಕೊಳ್ಳಿ. ಹಂಗೆ ನೀವು ಒಂದು ಮಿಕ್ಸಿ ಬೇಕಿತ್ತಂತೆ. ಮಿಕ್ಸಿನೂ ನೋಡ್ತೀವಿ ನಾವು. ಮಿಕ್ಸಿಗಳೆಲ್ಲ ಎಲ್ಲವಕ್ಕ ಹಿಂದೆಗಡೆ ಸೆಕ್ಷನ್ ಆಗವೆ. ಇದೊಂದು ವಾಷಿಂಗ್ ಮಿಷಿನ್ ಇದನ್ನು ತಗೊಳ್ಳಿ. ಮಿಕ್ಸಿ ಹಿಂದೆಗಡೆ ಸೆಕ್ಷನ್ ಆಗಿ ಹೋಗ್ಬಿಟ್ಟು ನೋಡಬೇಕು. ನೋಡಿರಕ್ಕ ಅದನ್ನು ತೋರಿಸ್ಬಿಡಿ. ಎರಡು ಒಂದಾಗಿದ್ದ ತಗೊಂಡು ಹೋಗ್ಬಿಡ್ತೀನಿ. ಹೊಸ್ದಾಗ ಮನೆ ಮಾಡ್ಕೊಂಡ್ ಬಂದವ್ರಲ್ಲ ಮಗಳಿಗೆ ಕೊಡಿಸ್ಬಿಟ್ಟು ಹೋಗನಿ ಅಂತ ಬಂದೇನಾ ಅಂತ ನಿನಗೆ ಸುಮ್ಮನೆ ಹಂಗಿರೋದು ಕೊಡಿಸ್ಬಿಡನಿ ಅಂತ. ಬರ್ರಿ ಪರವಾಗಿಲ್ಲ ಬಂಗಾರಮ್ಮನ ಬಗ್ಗೆ ಊರಾಗೆಲ್ಲ ಹೆಂಗ್ ಸಿಕ್ಕ್ರ ಹಂಗೆ ಏನಿಯ ಮಾತಾಡ್ತಾ ಇದ್ರು. ಇಲ್ಲೂ ಬಂದಾಗ ಏನಿಯ ನನಗೂ ಗೊತ್ತಾಯ್ತಿರೋದು. ನೋಡು ಹೆಂಗೆ ಅಂತ ಹೇಳ್ಬಿಟ್ಟು ಪಾಪ ಹೆಂಗೋ ಸಂದಾಗ ಆಗ್ಬಿಟ್ಟವ್ರು ಅನ್ನಿಸ್ತದೆ ನೋಡು. ಎಲ್ಲ ಜೀವನಕ್ಕೆಲ್ಲ ಏನೇನೋ ಮಾಡ್ಕೊಬಿಟ್ಟು ಸೂಪರಾಗಿ ಆಗ್ಬಿಟ್ಟವ್ರು ನಾನು ಕಂಡಂಗೆ. ಪರವಾಗಿಲ್ಲ ಕಣಕ್ಕ. ನಾನು ಏನು ಅನ್ಕೋತಾ ಇದ್ದೆ ಯವ್ವ ಇವರೇನಿಯ ಎಷ್ಟು ವಾಸಿ ಊರ್ ಬಿಟ್ಟು ಬಂದಿಲ್ಲ ನೋಡಿದೆ ಯಾವುದೋ ಒಂದು ದೊಡ್ಡದು ಅಂಗಡಿನೇ ಮಾಡಿಕೊಂಡು ವ್ಯಾಪಾರ ಮಾಡ್ಕೊಂಡವ್ರೆ. ಅಲ್ವೇ ಊರಾಗೆಲ್ಲ ಒಂಥರ ಮಾತಾಡ್ಕೊತಾ ಇದ್ರು. ಹಂಗಂತೆ ಬಂಗಾರಮ್ಮ ಹಿಂಗಂತೆ ಹಂಗೆ ಏನೇನೋ ಮಾತಾಡ್ತಾ ಇದ್ರು. ಇವಾಗೆಲ್ಲ ಅರ್ಥವಾಯ್ತಲ್ಲ ಬಾ. ಹೆಂಗೋ ಚೆನ್ನಾಗಿರ್ಲಿ ಬಾ ನಮ್ಗೇನಂತೆ.
ಹ್ಞೂ ನೋಡಿ ಹೆಂಗೋ ಕಮ್ಮಿ ರೇಟಿಗೆ ಮಾಡ್ಕೊಡ್ತಾಳೆ ಅವ್ರದ್ದೇ ಅಲ್ವಾ ಅಂಗಡಿ. ಹೊಸಿ ಹೆಂಗೋ ಕಮ್ಮಿ ರೇಟಿಗೆ ಹಾಕಿಸ್ಕೊಳ್ಳಿ. ನೋಡಿ ನೋಡಿ. ಓ ಬಂಗಾರಮ್ಮಕ್ಕ ಬಂದಿರಿ. ಅಲ್ಲಿಗೆ ಬರ್ತೀವಿ ನೋಡ್ತೀವಿ. ಹ್ಞೂ ಇದಕ್ಕೇನೇ ಬರ್ರಿ ಈರೊಡಿ ದೊಡ್ಡದ ಅಂಗಡಿ ಇದು, ಅಲ್ಲಿ ಇಲ್ಲಿ ಎಲ್ಲ ಥರವಾದ ನಾವು ಇರ್ತವೆ. ಬರ್ರಿ ಇಲ್ಲೇ ಏನೇ ಬಂದು ನೋಡಿ ಬರ್ರಿ. ಯಪ್ಪ ಸದ್ಯ ಇನ್ನು ಮ್ಯಾನೇಜರ್ ಬಂದಿಲ್ಲ. ಮ್ಯಾನೇಜರ್ ಬರೋ ಅಷ್ಟೊತ್ತಿಗೆ ಇವ್ರನ್ನ ಫಸ್ಟ್ ಇಲ್ಲಿಂದ ಕಳಿಸ್ಬಿಡ್ಬೇಕು. ಇಲ್ಲಾಂದರೆ ಮ್ಯಾನೇಜರ್ನ ಮಾನ ಮರುವುದಿಲ್ಲ, 3 ಕಾಸು ಗರಾಜ್ ಹಾಕ್ಬಿಡ್ತಾನೆ. ಯಾವಾಗ ಬರ್ತಾನೋ ಏನೋ, ಅವಾಗ ಬಂದು ನೋಡ್ಕೊಂಡು ಹೋಯ್ತಾ ಇರಬೇಕು. ಇಲ್ಲ ಅಂದರೆ ಅಷ್ಟೇ ಕತೆ.